ಈಗ ಯಾವಾಗಿಂದ ಶುರು ಮಾಡ್ತೀರಿ ಅಂತೇಳಿ ಹೆಚ್ಚು ಕಡಿಮೆ ನಿಮ್ಗೆ ಗೊತ್ತಾಗಿಲ್ಲ, ಶುರು ಮಾಡಿದ್ದೆ. ಹೌದಾ? ಹಿಂದಿ ಕೆಲವರಿಗೆ ಶುರು ಮಾಡಿದೆ. ಮತ ಹಾಕಿದಂಥ ಮತದಾರರಿಗೆ, ದುಡಿದಂಥ ಕಾರ್ಯಕರ್ತರಿಗೆ, ಅವಕಾಶ ಕೊಟ್ಟ ನನ್ನ ಪಾರ್ಟಿ ಹಿರಿಯರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದು ನನ್ನ ಕರ್ತವ್ಯ. ಜೊತೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವನ್ನು ಒಟ್ಟು ನಿರ್ವಹಣೆ ಮಾಡಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಗಮನ ಕೊಡುವುದು ನನ್ನ ಜವಾಬ್ದಾರಿ. ಒಬ್ಬ ಸಂಸದನಾಗಿ ಜನಪರ ಕೆಲಸಗಳನ್ನು ಹೇಗೆ ಮಾಡ್ಬೋದು, ಕೇಂದ್ರ ಸರ್ಕಾರದ ಯೋಚನೆಗಳನ್ನು ನನ್ನ ಕ್ಷೇತ್ರದಲ್ಲಿ ಯಾವ ರೀತಿ ಅನುಷ್ಠಾನ ಮಾಡ್ಬೋದು, ಸಮಾಜಕ್ಕೆ ಹಿತಾಗಬಹುದಂಥ, ಬಡವರಿಗೆ ಅನುಕೂಲ ಆಗ್ಬೋದು ಅಂತ ಪೂರ್ಣ ಅಭಿವೃದ್ಧಿಯಲ್ಲಿ ಯಾವ ರೀತಿ ಯೋಚನೆ ಮಾಡ್ಬೋದು ಅನ್ನೋದನ್ನು ಹೆಚ್ಚು ಇಟ್ಕೊಂಡು ಮಾಡಬೇಕು ಅಂತ ನನ್ನ ನಿರೀಕ್ಷೆ ಇದೆ. ಪ್ರಮಾಣ ವಚನ ಯಾವ ಭಾಷೆಯಲ್ಲಿ ತಗೋತೀರಿ ನೀವು? ಗೊತ್ತಿಲ್ಲ, ಜನ ಆದೇಶ ಕೊಟ್ಟು ಗೆಲುವಾದರೆ ನಾನು ಮೊದಲೇ ಹೇಳಿದ್ದೆ ಪ್ರಮಾಣ ವಚನ ಕನ್ನಡದಲ್ಲೇ ತಗೊಳ್ತೇನೆ ಅಂತ ಹೇಳಿದ್ದೆ. ನನ್ನಲ್ಲಿ ಯಾವ ಗೊಂದಲೂ ಇಲ್ಲ. ಯಾಕೆ ಗೊಂದಲ ಆಯಿತು ಅಂತ ನನಗೆ ಗೊತ್ತಿಲ್ಲ. ಅಲ್ಲ, ನಿಮಗೆ ಗೆಲುವಿನ ವಿಶ್ವಾಸ ಇದೆಯಾ? ಇದ್ರೆ ಈಗ ನೀವು ಶುರು ಮಾಡಿ. ಒಂದು ರಾಜಕಾರಣಿಯಾಗಿ ನನ್ನ ಅನುಭವದ ಪ್ರಕಾರ ನನಗೆ ಗೆಲ್ಲಿಕ್ಕೆ ಅವಕಾಶ ಇದೆ ಅಂತ ನನಗನ್ಸಿದೆ. ಜನಾದೇಶ ಏನಾಗುತ್ತೆ ನೋಡೋಣ, ಲೆಕ್ಕ ಮಾಡ್ತೀನಿ. ಅಲ್ಲ, ಈಗ ಯಾವಾಗಿಂದ ಶುರು ಮಾಡ್ತೀರಿ ಅಂತೇಳಿ ಹೆಚ್ಚು ಕಡಿಮೆ ನಿಮ್ಗೆ ಗೊತ್ತಾಗಿಲ್ಲ, ಶುರು ಮಾಡಿದ್ದೆ. ಹೌದಾ? ಹಿಂದಿ ಕೆಲವರಿಗೆ ಶುರು ಮಾಡಿದೆ. ನೋಡೋಣ. ಅಂತೂ 6 ತಿಂಗಳೊಳಗೆ ನಿಮ್ಮ ಸಂಬಂಧನ ಆಗುವಾಗ ಮಾತಾಡ್ತೇನೆ ಅಂತ ವಿಶ್ವಾಸ ನಮಗೆ.